ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ದರ್ಶನ್ ಜೈಲು ವಾಸದ ನಡುವೆ ಈಗ ಕಾಟೇರ ಸಿನಿಮಾ ಬಹಳ ಸದ್ದು ಮಾಡ್ತಾ ಇದೆ. ಕಾರಣ ಫಿಲ್ಮ್ ಫೇರ್ಗೆ ನಾಮನಿರ್ದೇಶನಗೊಂಡಿರುವಂಥದ್ದು. ದರ್ಶನ್ ಜೈಲು ವಾಸದ ನಡುವೆ ಈಗ ಕಾಟೇರ ಸಿನಿಮಾ ಸದ್ದು ಮಾಡ್ತಾ ಇದೆ. ಸೈಮಾ ಆಯ್ತು, ಈಗ ಫಿಲ್ಮ್ ಫೇರ್ನಲ್ಲೂ ಕಾಟೇರ ಹೆಸರು. 69ನೇ ಫಿಲ್ಮ್ ಫೇರ್ ಪ್ರಶಸ್ತಿಗಳ ಬೇಟೆಗೆ ಇಳಿದ ಕಾಟೇರ ಸಿನಿಮಾ ಸೈಮಾ ಆಯಿತು. ಈಗ ಫಿಲ್ಮ್ ಫೇರ್ ಪ್ರಶಸ್ತಿಗೆ ನಾಮಿನೇಷನ್ ಆಗಿದೆ ಕಾಟೇರ ಸಿನಿಮಾ. ಅತ್ಯುತ್ತಮ ಚಿತ್ರದ ವಿಭಾಗದಲ್ಲಿ ಕಾಟೇರ ಸಿನಿಮಾ ನಾಮಿನೇಷನ್ ಆಗಿದೆ. ಉತ್ತಮ ನಾಯಕ ನಟ ಪ್ರಶಸ್ತಿ ವಿಭಾಗದಲ್ಲಿ ದರ್ಶನ್ ಹೆಸರಿದೆ. ಇನ್ನು ಉತ್ತಮ ನಿರ್ದೇಶಕ ವಿಭಾಗದಲ್ಲಿ ತರುಣ್ ಸುಧೀರ್ ಕಾಣಿಸಿದ್ದಾರೆ. ಆಗಸ್ಟ್ 3ಕ್ಕೆ ಫಿಲ್ಮ್ ಫೇರ್ ಅವಾರ್ಡ್ ಫಂಕ್ಷನ್ ನಡೆಯುತ್ತೆ, ಆಗಸ್ಟ್ 3ಕ್ಕೆ. ಹಾಗಾಗಿ ಈಗ ಕಾಟೇರ ಸಿನಿಮಾವನ್ನ ನಾಮಿನೇಟ್ ಮಾಡಿದ್ದಾರೆ. ದರ್ಶನ್ ನಟನೆಯ ಕಾಟೇರ ಸಿನಿಮಾ ಒಟ್ಟು 7 ವಿಭಾಗಗಳಲ್ಲಿ ಕಾಟೇರ ಸಿನಿಮಾ ಪ್ರಶಸ್ತಿಗೆ ನಾಮನಿರ್ದೇಶನ ಆಗಿದೆ. ಫಿಲ್ಮ್ ಫೇರ್ ಪ್ರಶಸ್ತಿ 7 ವಿಭಾಗಗಳಲ್ಲಿ ನಾಮನಿರ್ದೇಶನಗೊಂಡಿರುವಂತಹ ಕಾಟೇರ ಉತ್ತಮ ಸಿನಿಮಾ, ನಾಯಕ ನಟ, ನಿರ್ದೇಶಕ ಸೇರಿದ ಹಾಗೆ ಒಟ್ಟು 7 ವಿಭಾಗಗಳಲ್ಲಿ ಕಾಟೇರ ಸಿನಿಮಾವನ್ನ ನಾಮನಿರ್ದೇಶನ ಮಾಡಲಾಗಿದೆ. ಉತ್ತಮ ಸಿನಿಮಾ ವಿಭಾಗದಲ್ಲಿ ಕಾಟೇರ, ಉತ್ತಮ ನಿರ್ದೇಶಕ ತರುಣ್ ಸುಧೀರ್, ಉತ್ತಮ ನಾಯಕ ನಟ ದರ್ಶನ್, ಉತ್ತಮ ಪೋಷಕ ನಟಿ ಶ್ರುತಿ, ಉತ್ತಮ ಸಂಗೀತ ವಿ ಹರಿಕೃಷ್ಣ, ಉತ್ತಮ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ಹಾಗೂ ಉತ್ತಮ ಹಿನ್ನೆಲೆ ಗಾಯಕಿ ಮಂಗ್ಲಿ ಹೆಸರು ನಾಮನಿರ್ದೇಶನಗೊಂಡಿದೆ. ಸೈಮಾ ಆಯಿತು, ಈಗ ಫಿಲ್ಮ್ ಫೇರ್ಗೆ ಕಾಟೇರ ಸಿನಿಮಾವನ್ನ ಸೂಚಿಸಲಾಗಿದೆ. ಒಟ್ಟು 7 ವಿಭಾಗಗಳಲ್ಲಿ ಕಾಟೇರ ಸಿನಿಮಾದ 7 ವಿಭಾಗಗಳಲ್ಲಿ ಹೆಸರು ನಾಮಿನೇಟ್ ಆಗಿದೆ. ಈ ಬಗ್ಗೆ ಮಾತಾಡೋಣ. ಸ್ವತಃ ಕಲಾವಿದರಾದಂತಹ ಶ್ರುತಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರುತಿ ಮ್ಯಾಮ್. ನಮಸ್ತೆ ಮ್ಯಾಮ್, ಈಗ ಫಿಲ್ಮ್ ಫೇರ್ ಅವಾರ್ಡ್ಗೆ ಕಾಟೇರ ಸಿನಿಮಾ ಅದರಲ್ಲೂ 7 ವಿಭಾಗಗಳಲ್ಲಿ ಹೆಸರನ್ನ ನಾಮಿನೇಟ್ ಮಾಡಲಾಗಿದೆ. ತಮ್ಮ ಪೋಷಕ ನಟಿ ಹೆಸರು ಕೂಡ ಇರುವಂಥದ್ದು. ಏನು ಹೇಳ್ತೀರಿ, ನಿರೀಕ್ಷೆ ಮಾಡಿದ್ರಾ? ಇಲ್ಲ, ಸಿನಿಮಾ ಆಗ್ಲೇ ರಿಲೀಸ್ ಆಗ್ತಿದ್ದ ಹಾಗೆ ಎಲ್ಲರ ಅಭಿಪ್ರಾಯ ಸಿನಿಮಾಗೆ ಸಾಕಷ್ಟು ವಿಭಾಗಗಳಲ್ಲಿ ಅವಾರ್ಡ್ ಬರುತ್ತೆ ಅಂತ ಹೇಳ್ತಾನೆ ಇದ್ರು. ಈಗಾಗ್ಲೇ ಹಲವಾರು ನಮ್ಮ ಸ್ಥಳೀಯ ಪ್ರಶಸ್ತಿಗಳು ಈ ಸಿನಿಮಾಗೆ ಸಿಕ್ಕಿದೆ. ಸೊ ಈ ರೀತಿ ಸೈಮಾ ಆಗಿರ್ಲಿ, ಫಿಲ್ಮ್ ಫೇರ್ ಆಗಿರ್ಲಿ ನಾಮಿನೇಟ್ ಆಗ್ತಾ ಇರೋದು, ಅದು ಸಾಕಷ್ಟು ವಿಭಾಗಗಳಲ್ಲಿ ನಾಮಿನೇಟ್ ಆಗ್ತಾ ಇರೋದು ನನ್ನ ಸಿನಿಮಾ ನನಗೆ ತುಂಬಾನೇ ಖುಷಿ ಇದೆ. ಅಂದ್ರೆ ಜನಕ್ಕೆ ಮುಟ್ಟುವಂತಹ ಒಂದು ಸಿನಿಮಾ. ಸೊ ಹೌದು, ನೀವು ಆ ಒಂದು ಸಿನಿಮಾಗಾಗಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಈ ಬಗ್ಗೆ ನೀವು ಮಾತನಾಡ್ತಾ ಇದ್ರ, ಒಂದು ಒಳ್ಳೆ ಸಿನಿಮಾವನ್ನ ನಾವು ಕೊಡ್ತಾ ಇದ್ವಿ, ಬಹುಶಃ ಇದಕ್ಕೆ ಪ್ರಶಸ್ತಿಗಳು ಬಂದೇ ಬರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇರುತ್ತಲ್ಲ? ಇಲ್ಲ, ಕೆಲವೊಂದ್ಸರಿ ಪ್ರಶಸ್ತಿನೇ ಬೇರೆ, ಜನ ಇಷ್ಟಪಡೋದೇ ಬೇರೆ. ಅವೆರಡು ಒಂದಾಗೋದು ತುಂಬಾ ಅಪರೂಪಕ್ಕೆ. ಈ ಆ ತರದ್ದು ಒಂದು ಅಪರೂಪ ಆಗಿದ್ದು ನಮ್ಮ ಕಾಟೇರದಲ್ಲಿ. ಕೆಲವೊಂದ್ಸರಿ ಕಮರ್ಷಿಯಲಿ ತುಂಬಾ ಚೆನ್ನಾಗಿ ಓಡ್ಬಿಡುತ್ತೆ, ಆದ್ರೆ ಪ್ರಶಸ್ತಿಗಳಲ್ಲಿ ಒಂದು ಆಯ್ಕೆ ಆಗಲ್ಲ. ಆ ತರದ ಉದಾಹರಣೆಗಳು ನಮ್ಮ ಹತ್ರ ಇದಾವೆ. ಸೊ ಇದು ಸಿನಿಮಾ ಮಾಡುವಾಗ್ಲೇ ಜನ ತುಂಬಾ ಇಷ್ಟಪಡುವಂತಹ ಸಿನಿಮಾ ಇದಾಗುತ್ತೆ ಅನ್ನುವಂತ ಒಂದು ಭರವಸೆ ನಮ್ಮೆಲ್ಲರಿಗೂ ಇತ್ತು. ಅದರ ಮೀರಿ ಪ್ರಶಸ್ತಿಗಳಲ್ಲೂ ಕೂಡ ಇದು ಮನ್ನಣೆ ಪಡ್ಕೊಳ್ತಾ ಇರೋದು ಇದೊಂಥರ ಇನ್ನೂ ಹೆಚ್ಚು ಖುಷಿ ತಂದ್ಕೊಟ್ಟಿದೆ ಈ ಸಿನಿಮಾ. ಈಗ ಸೈಮಾ ಆಯ್ತು, ಫಿಲ್ಮ್ ಫೇರ್ ಪ್ರಶಸ್ತಿಗೆ 7 ವಿಭಾಗಗಳಲ್ಲಿ ಸೆಲೆಕ್ಟ್ ಮಾಡಿರುವಂಥದ್ದು. ಬಹಳ ಖುಷಿ. ನಿಮ್ಮ ಟೀಮ್ ಜೊತೆ ಈ ಸಂತಸವನ್ನು ಹಂಚ್ಕೊಂಡ್ರ? ಏನಾದ್ರು ಡಿಸ್ಕಷನ್ ಆಯ್ತಾ? ಸಿಗ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಲಾಸ್ಟ್ ಟೈಮ್ ಚಿತ್ತಾರ ಫಿಲ್ಮ್ ಅವಾರ್ಡ್ ಅಲ್ಲಿ ಕೂಡ ಎಲ್ಲರೂ ಭೇಟಿಯಾಗಿದ್ವಿ. ನಿರ್ದೇಶಕರು, ನಾನು. 2 ಪ್ರಶಸ್ತಿ ಬಂತು ನನಗೆ. ಈಗಾಗಲೇ ಚಂದನವನ ಪ್ರಶಸ್ತಿ ಬಂತು ನನಗೆ. ಚಿತ್ತಾರ ಪ್ರಶಸ್ತಿಲಿ ಜನರೇ ವೋಟ್ ಮಾಡಿ ಆಯ್ಕೆ ಮಾಡುವಂತ ಪ್ರಶಸ್ತಿ ಅದು. ಅದರಲ್ಲೂ ಕೂಡ ಹಲವಾರು ವಿಭಾಗಗಳಲ್ಲಿ ಕಾಟೇರ ಸಿನಿಮಾ ಪ್ರಶಸ್ತಿ ಪಡಿಕೊಳ್ತು. ಹಾಗಾಗಿ ಒಟ್ಟಾರೆ ನಮ್ಮ ಇಡೀ ಚಿತ್ರತಂಡಕ್ಕೆ ತುಂಬಾನೇ ಖುಷಿ ಇದೆ, ಹೆಮ್ಮೆ ಇದೆ. ಡೈರೆಕ್ಟರ್ ಜೊತೆ ಮಾತಾಡಿದ್ರಾ ಶ್ರುತಿ ಮ್ಯಾಮ್? ಮಾತಾಡ್ತಾ ಇರ್ತೀನಿ.
ಏನು ಹೇಳಿದ್ರು ಅವ್ರು? ಈಗ ನಿರ್ದೇಶಕರ ಒಂದು ಸಂತಸನೇ ಬೇರೆ. ಯಾಕಂತಂದ್ರೆ ಒಂದು ಸಿನಿಮಾ ಆರಂಭ ಆಗುವಂತಹ ಸಂದರ್ಭದಲ್ಲಿ ಇರುವಂತಹ ಒಂದು ನಿರೀಕ್ಷೆಗೂ ಭಯಕ್ಕೂ, ಯಾಕಂದರೆ ಸಿನಿಮಾ ಹೇಗೆ ಬರುತ್ತೋ ಒಂದು ಕಲ್ಪನೆ ಇರುತ್ತೆ ಸಿನಿಮಾ ಹೀಗೆ ಬರಬೇಕು ಅಂತ. ಸಿನಿಮಾ ಆದ ನಂತರ ಹಿಂತಿರುಗಿ ನೋಡಿದಾಗ ಅವ್ರಿಗೂ ಕೂಡ ಸಂತಸ ಆಗಬೇಕು, ತೃಪ್ತಿ ಆಗಬೇಕು. ಸೊ ಅದ್ರ ಬಗ್ಗೆ ಏನಾದ್ರು ಹಂಚ್ಕೊಂಡಿದ್ದಾರಾ? ಐ ಥಿಂಕ್ ತರುಣ್ ಅವ್ರಿಗೆ ನಮ್ಮೆಲ್ಲರಿಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇದ್ದಿದ್ದು ಅವ್ರಿಗೆ ಇರ್ಲೇಬೇಕಾದ್ದು ಕೂಡ. ನ್ಯಾಚುರಲಿ ನಾವೆಲ್ಲ ಸಿನಿಮಾ ಬಗ್ಗೆ ಪ್ರತಿ ಸೀನ್ ಬಗ್ಗೆ ಕೇಳುವಾಗ ಅವ್ರಿಗೆ ಸಾಕಷ್ಟು ಭರವಸೆ ಇತ್ತು ಈ ಸಿನಿಮಾ. ಬಹುಶಃ ಇದೆಲ್ಲ ಏನ್ ಆಗ್ತಾ ಇದೆ, ಬಹುಶಃ ಇದನ್ನೆಲ್ಲ ಅವ್ರು ನಿರೀಕ್ಷೆ ಮಾಡಿದ್ರು ಅಂತ ನನ್ಗೆ ಅನ್ಸುತ್ತೆ. ಬಿಕಾಸ್ ಹಿ ವಾಸ್ ದಟ್ ಕಾನ್ಫಿಡೆಂಟ್ ಆನ್ ಶೂಟಿಂಗ್ ಸ್ಪಾಟ್ಗಳಲ್ಲಿ. ನಾವು ಕೆಲವೆಲ್ಲ ವರ್ಕ್ ಆಗುತ್ತೋ ಆಗಲ್ವೋ ಅಂತ ನಮಗ ಅಷ್ಟು ಜಡ್ಜ್ಮೆಂಟ್ ಸಿಗಲ್ಲ, ಬಟ್ ಒಬ್ಬ ನಿರ್ದೇಶಕರಾಗಿ ಅವರಿಗೆ ಜಡ್ಜ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಐ ಥಿಂಕ್ ನಾನು ಪ್ರತಿಯೊಂದು ವಿಚಾರಗಳಲ್ಲೂ ನಾನು ಖುಷಿನ ಹಂಚ್ಕೊಂಡಾಗ್ಲ ಎಕ್ಸ್ಪೆಕ್ಟೆಡ್ ಅನ್ನುವಂತ ಒಂದು ಉತ್ತರ ಅವ್ರ ಕಡೆಯಿಂದ ಸಿಗುತ್ತೆ. ಸೊ ಹಿ ವಾಸ್ ವೆರಿ ಮಚ್ ಕಾನ್ಫಿಡೆಂಟ್ ನಮ್ಮೆಲ್ಲರಿಗಿಂತ ನಿರ್ದೇಶಕರೇ ಜಾಸ್ತಿ. ನಿಜ. ಯಾವುದೇ ಒಂದು ಸಿನಿಮಾಗೆ ಅದರ ಸಂಗೀತ ಬಹಳ ಮುಖ್ಯ ಆಗಿರುತ್ತೆ, ಹೃದಯ ಅಂತಾನೆ ಕರಿತೀವಿ ನಾವು ಅದನ್ನ. ಸೊ ಈ ಸಿನಿಮಾದ ಮ್ಯೂಸಿಕ್ ಬಗ್ಗೆ ತಾವೇನ್ ಹೇಳ್ತೀರಿ? ಓ ಮೈ ಗಾಡ್, ಅದ್ರಲ್ಲಿ ನನ್ನ ಸಾಂಗ್ ಒಂದು ವಾಣಿ ಹರಿಕೃಷ್ಣ ಅವರು ಹಾಡಿರೋ ತುಂಬಾನೇ ಇಷ್ಟ. ಅವ್ರ ಧ್ವನಿಗೆ ಒಂದು ಪ್ರಶಸ್ತಿ ಸಿಕ್ಕರೆ ನಾನು ಇನ್ನೂ ಖುಷಿ ಪಡ್ತೀನಿ. ಎಷ್ಟು ಮೆಲೋಡಿ ಧ್ವನಿ ಅವ್ರದು. ಆಮೇಲೆ ಇಡೀ ಸಿನಿಮಾಗೆ ತುಂಬಾ ಪ್ಲಸ್ ಅಂತ ಅನ್ಸಿದ್ದು ಬ್ಯಾಕ್ ಗ್ರೌಂಡ್ ಸ್ಕೋರ್. ಒಂದು ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಲವಾರು ಕಡೆ ನಮಗೆ ಸಂಭಾಷಣೆ ಇರಲ್ಲ, ಸಂಭಾಷಣೆ ಇಲ್ಲದೆ ಇರುವಂತ ಹಲವಾರು ದೃಶ್ಯಗಳು ಇತ್ತು, ಎಮೋಷನಲಿ ಕನೆಕ್ಟ್ ಆಗುವಂತದ್ದು. ಆ ಕಡೆ ಎಲ್ಲ ಹರಿಕೃಷ್ಣ ಅವರು ತುಂಬಾನೇ ಪ್ಲಸ್ ಆಗಿದ್ದಾರೆ ಈ ಸಿನಿಮಾಗೆ. ಸೊ ಸಂಗೀತ ಇಸ್ ಮೇಜರ್ ಆಡ್ ಆನ್ ಈ ಸಿನಿಮಾಗೆ. ಈ ಸಿನಿಮಾ ಎಲ್ಲಾ ಕ್ಯಾಟಗರಿಗಳಲ್ಲಿ ಅವಾರ್ಡ್ ಸಿಕ್ಕುವಾಗ ಹರಿಕೃಷ್ಣ ಅವ್ರಿಗೆ ಸಿಗ್ಲೇಬೇಕು. ಸಿಕ್ಕರೆ ನಾನು ತುಂಬಾ ಖುಷಿ ಪಡ್ತೀನಿ. ಎಸ್, ಓವರ್ ಆಲ್ ಆಗಿ ಟೀಮ್ ಬಗ್ಗೆ ಏನು ಹೇಳ್ತೀರಿ ಶ್ರುತಿ ಮ್ಯಾಮ್? ಈಗ ಸೈಮಾ ಆದ ನಂತರ ಫಿಲ್ಮ್ ಫೇರ್ಗೆ ನಾಮಿನೇಟ್ ಆಗಿರುವಂಥದ್ದು, ಅದು ಕೂಡ 7 ವಿಭಾಗದಲ್ಲಿ. ಎಸ್, ಈಗಾಗ್ಲೇ ಹಲವಾರು ವಿಭಾಗಗಳಲ್ಲಿ ಸ್ಥಳೀಯರಿಂದ ತುಂಬಾ ಒಳ್ಳೆ ಪ್ರಶಸ್ತಿಯನ್ನ ಪಡ್ಕೊಂಡಿದೆ ಸಿನಿಮಾ. ಜೊತೆಗೆ ಜನ ಕೊಡೋ ಪ್ರಶಸ್ತಿ ತುಂಬಾನೇ ಮುಖ್ಯ ಆಗುತ್ತೆ. ಜನ ತುಂಬಾ ಪ್ರೀತಿಯಿಂದ ಈ ಸಿನಿಮಾನ ಅಪ್ಕೊಂಡಿದ್ರು. ಸಿನಿಮಾ ಅಷ್ಟು ದೊಡ್ಡ ಯಶಸ್ವಿ ಕಾಣ್ತು. 100 ದಿನ ಸಿನಿಮಾ ಓಡ್ತು ಸಿನಿಮಾ. ಹಾಗಾಗಿ ಸಾಕಷ್ಟು ಒಳ್ಳೆ ಹೆಸರು, ಒಳ್ಳೆ ಹಣ, ಈಗ ಮತ್ತಷ್ಟು ಗೌರವ ತಂದು ಕೊಡುವಂತಹ ಪ್ರಶಸ್ತಿಗಳು ಈ ಸಿನಿಮಾ ನಮಗ್ ತಂದು ಕೊಡ್ತಾ ಇದೆ. ಇನ್ನೇನ್ ಕೇಳಕ್ಕಾಗತ್ತೆ ಒಂದ್ ಸಿನಿಮಾ ಇಂದ? ಪ್ರೊಡ್ಯೂಸರ್ ಖುಷಿಯಾಗಿರ್ಬೇಕು, ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬರಬೇಕು, ಆಡಿಯನ್ಸ್ ಇಷ್ಟಪಡ್ಬೇಕು, ಜೊತೆಗೆ ಗೌರವವನ್ನು ತಂದು ಕೊಡ್ಬೇಕು. ಈ ಎಲ್ಲಾ ಆಸ್ಪೆಕ್ಟ್ಸ್ ಗಳಲ್ಲೂ ಕೂಡ ಈ ಸಿನಿಮಾ ಗೆದ್ಕೊಂಡ್ ಬರ್ತಾ ಇದೆ. ಅದು ನಮಗೆ ತುಂಬಾ ಖುಷಿ ಹಾಗೂ ಹೆಮ್ಮೆ ಇದೆ. ಇಡೀ ಚಿತ್ರತಂಡವೇ ಅದಕ್ಕೆ ಕಾರಣ. ನಿರ್ಮಾಪಕರು, ನಿರ್ದೇಶಕರು, ನಾಯಕರು, ಅಲ್ಲಿದ್ದಂತ ಅಷ್ಟೂ ಕಲಾವಿದ್ರು, ಎಲ್ರೂ ಕೂಡ ಕಾರಣರು ಇದಕ್ಕೆ. ಅವರೆಲ್ರಿಗೂ ನಾನು ಹಾಗೆ ತಮ್ಮ ನಟನೆಯೂ ಕೂಡ, ಶ್ರುತಿ ಮ್ಯಾಮ್ ತಮ್ಮ ನಟನೆಯೂ ಕೂಡ ಅದ್ರ ಬಗ್ಗೆ 2 ಮಾತಿಲ್ಲ. ಸೊ ಅದನ್ನು ಕೂಡ ಅಪ್ರಿಶಿಯೇಟ್ ಮಾಡ್ಲೇಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಮ್ಯಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.